ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಎಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ. ಜೊತೆಗೆ ಇವತ್ತು ಹಬ್ಬನೂ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ, ಹಾಗೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆಲ್ಲರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ಫ್ರೆಂಡ್ಸ್, ಇನ್ನು ನಾನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಲಾವ್ನ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ರೆಸಿಪಿ ತುಂಬಾ ಕ್ವಿಕ್ಕಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಮಾಡ್ಬೋದು, ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನಿವತ್ತು ವೆಜಿಟೇಬಲ್ ಪಲಾವ್ನ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಇವತ್ತಿನ ರೆಸಿಪಿನ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಪಲಾವ್ಸ್ ಅಂದರೆ ನಾನು ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು, ಹಾಗೆ ಆಲೂಗೆಡ್ಡೆ, ಜೊತೆಗೆ ಗೆಡ್ಡೆಕೋಸು ಅಂತಾರಲ್ಲ ಅದು, ಆಮೇಲೆ ಅವರೆಕಾಳು, ಜೊತೆಗೆ ರಾಜ್ಮಾ ಬೀನ್ಸ್ ಬರುತ್ತಲ್ಲ ಫ್ರೆಂಡ್ಸ್, ಬೀನ್ಸ್ ದೊಡ್ಡದು, ಅದು ಇಷ್ಟು ಹಾಕಿ ಒಂದು ಪಲಾವ್ನ ಮಾಡ್ತಾಯಿದ್ದೀನಿ. ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇದನ್ನು ಮಾಡಲಿಕ್ಕೆ ನಾನು ಸ್ವಲ್ಪ ಎಣ್ಣೆ, ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆಗೋಷ್ಟರಲ್ಲಿ ನಾನು ಇದಕ್ಕೆ ಹೂವು ಮಗ್ಗು ಅಂತಾರಲ್ಲ ಅದು ಒಂದೆರಡು, ಒಂದು ಸ್ವಲ್ಪ ಚಕ್ಕೆ, ಹಾಗೆ ಫ್ಲೇವರಿಗೋಸ್ಕರ ಏಲಕ್ಕಿನ ಜಸ್ಟ್ ಅದ್ರ ತುದಿ ಏನಿದೆಯಲ್ಲ ಅದನ್ನು ಈ ಥರ ಬಿಡಿಸಿ ಒಂದೆರಡು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್, ಒಂದೆರಡು ಲವಂಗ, ಪಲಾವ್ ಎಲ್ಲ ಇದ್ದರೆ ಹಾಕ್ಕೊಳ್ಳಿ, ಮನೇಲಿ ಇಟ್ಟಿದ್ದು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ನಾನು ಶಾಯಿ ಜೀರಾ ಅಂತಾರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಗೆ ಅನಾನಸ್ ಹೂವು, ಸ್ವಲ್ಪ ಅರಿಶಿನ ಹಾಕಿ ನಂತರದಲ್ಲಿ ನಾನು ಇದಕ್ಕೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ತುಂಬಾ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಹಾಕಿರುವಂಥ ಟೊಮೊಟೊ, ಈರುಳ್ಳಿ ಲೈಟಾಗಿ ಸ್ಮ್ಯಾಶ್ ಆಗಬೇಕು, ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಕೋಬೇಕು. ನಂತರದಲ್ಲಿ ನಾನು ಇದಕ್ಕೆ ಏನು ತರಕಾರಿ ಎಲ್ಲ ಸೇರಿಸ್ಕೊಳ್ತೀನಿ. ಹೆಚ್ಚಿ ತೊಗೊಂಡಿರೋ ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್ಸ್, ಇದು ಈ ಥರ ನೋಡಿ, ಈ ಥರ ಸ್ವಲ್ಪ ಈ ಥರ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಕಾಳನ್ನು ಸೇರಿಸ್ಕೊಂಡಿರ್ತೇನೆ. ತರಕಾರಿ, ಆಲ್ ತರಕಾರಿ ಎಲ್ಲ ಮಿಕ್ಸ್ ತರಕಾರಿ ನೋಡಿ, ಇದನ್ನೆಲ್ಲ ನಾನು ಸೇರಿಸ್ಕೊಂಡ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಜಾಸ್ತಿ ತರಕಾರಿನೇ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ರೈಸು ಕಮ್ಮಿ ಆ್ಯಡ್ ಮಾಡ್ಕೊಳ್ತೀನಿ. ತರಕಾರಿ ಎಲ್ಲ ತಿನ್ನಬೇಕು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಜಾಸ್ತಿ ತರಕಾರಿನೇ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ತರಕಾರಿಗೆ ಉಪ್ಪು, ಕಾಳಿಗೆಲ್ಲ ಉಪ್ಪು ಚೆನ್ನಾಗಿ ಹತ್ಕೋಬೇಕಲ್ವ. ಸೊ ಹಾಗಾಗಿ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ.
ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಸೊ ನಿಮಗೆಲ್ಲರಿಗೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇವಾಗ ಇನ್ನೇನು ನಾಳೆ ಗಣೇಶನ ಹಬ್ಬ, ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಸೊ ಎಲ್ಲರಿಗೂ ಕೂಡ ನಿಮ್ಮ ಫ್ಯಾಮಿಲಿಗೂ ಕೂಡ ನನ್ನ ಕಡೆಯಿಂದ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ನೋಡಿ ಪಲಾವ್ಗೆ ಇವಾಗ ಸ್ವಲ್ಪ ಅರಿಶಿನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ತರಕಾರಿ ಒಂದು 50% ಅಷ್ಟು ಈ ಥರ ಎಣ್ಣೆಲೆ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಒಂದು 50-30 ಭಾಗದಷ್ಟು ತರಕಾರಿ ಬೆಂದರೆ ಸಾಕು ಈ ಥರ ಫ್ರೈ ಮಾಡ್ತಾ ಹೀಗೆ ಫ್ರೆಂಡ್ಸ್ ಸ್ವಲ್ಪ ನಾನು ಇದಕ್ಕೆ ಜಾಸ್ತಿ ಸೇರಿಸ್ಕೊಳ್ತಲ್ಲ, ಸ್ವಲ್ಪ ಕ್ವಾಂಟಿಟಿಲಿ ಟೊಮೊಟೊ ಬಾತ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿಲಿ ಅಷ್ಟೇ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆ ಫ್ರೆಂಡ್ಸ್ ಜಾಸ್ತಿ ಮಸಾಲೆ ಹಾಕಿದ್ರೆ ನನ್ನ ಮಗ ತಿನ್ನಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಕಮ್ಮಿನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್, ಬರೀ ಧನಿಯಾ ಪೌಡರ್ ಬರೋದಲ್ಲ ಫ್ರೆಂಡ್ಸ್, ಅದು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೇರಿಸ್ಕೊಳ್ತೀನಿ. ಈಗ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಜಾಸ್ತಿ ಮಸಾಲೆನೂ ಸೇರಿಸಿಲ್ಲ ನಾನು, ಕೆಲವೊಬ್ಬರಿಗೆ ಮಸಾಲೆ ಜಾಸ್ತಿ ಇದ್ರೂ ಇಷ್ಟ ಆಗಲ್ಲ, ಸೊ ಇಷ್ಟು ಸ್ವಲ್ಪ ಕ್ವಾಂಟಿಟಿಲಿ ಸೇರಿಸ್ಕೊಂಡ್ರೆ ಆಯಿತು. ಹಾಗೇನು ನಮ್ಮ ಮನೇಲಿ ಜಾಸ್ತಿ ಮಸಾಲೆ ನನ್ನ ಮಗ ತಿನ್ನಲ್ಲ, ಸೊ ನನಗೂ ಜಾಸ್ತಿ ಮಸಾಲೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡು 1/4 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಮಸಾಲೆ ಬೇಕು ಅನ್ನೋರು ನೀವು 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ಇದನ್ನು ಒಂದು 2-3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ತರಕಾರಿ ಸೇರಿಸಿ ನೀರನ್ನ ಆ್ಯಡ್ ಮಾಡ್ಕೋಬೇಕು ನೀವು. ಹಾಗೆ ಫ್ರೆಂಡ್ಸ್ ನನ್ನಿನ ಅಳತೆ ಪ್ರಕಾರ ನಾನು ರೈಸ್ ಹಾಕೊಂಡ್ಮೇಲೆ ನನಗೆ ಎಷ್ಟು ಅಳತೆ ಅಂತ ಗೊತ್ತಾಗುತ್ತೆ. 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನ ಸೇರಿಸ್ಕೋಬೇಕು. ಸರಿ 3 ಲೋಟ. ಫ್ರೆಂಡ್ಸ್ ನನಗೆ ರೈಸ್ ಎಷ್ಟು ಬೇಕೋ ಅಷ್ಟು ನೋಡಿ ನಾನು ನೀರನ್ನ ಸೇರಿಸ್ಕೊಳ್ತೀನಿ. ಹಾಗಾಗಿ ಈಗ ರೈಸ್ನ ಹಾಕ್ಬಿಟ್ಟು ನಾನು ನೀರು ಕನ್ಸಿಸ್ಟೆನ್ಸಿನ ಸೇರಿಸ್ಕೊಳ್ತೀನಿ. ನೀವು ಅಷ್ಟೇ 1 ಲೋಟ ಅಕ್ಕಿನ ತೊಗೊಂಡಿದ್ದೀರಂದರೆ 2 ಲೋಟದಷ್ಟು ನೀರು ಸೇರಿಸ್ಕೋಬೇಕು. ಡಿಪೆಂಡ್ ಅಪಾನ್ ರೈಸ್, ನೀವು ಯಾವ ಥರ ರೈಸ್ ತೊಗೊಂಡಿರ್ತೀರ, ಬಾಸುಮತಿ ರೈಸ್ ತೊಗೊತೀರಾ ಅಥವಾ ಮನೇಲಿರೋ ರೈಸ್, ಅದ್ರ ಮೇಲೆ ನಿಮಗೆ ಡೈಲಿ ಮಾಡ್ತಾ ನಿಮ್ಗೆ ಗೊತ್ತೇ ಇರುತ್ತಲ್ವ, ಸೊ ಅದ್ರ ಮೇಲೆ ಡಿಪೆಂಡಾಗಿ ನೀವು ನೀರನ್ನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ತೀನಿ. ಫ್ರೆಂಡ್ಸ್ ಈಗ ನೋಡಿ ನಾನು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನಾನು ಅಕ್ಕಿನ ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಪಲಾವಿಗೆ ಫ್ರೆಂಡ್ಸ್ ಈ ಅವರೆಕಾಳು ಅಂದರೆ ನಂಗೆ ತುಂಬಾ ಇಷ್ಟ ಆ್ಯಡ್ ಮಾಡ್ಕೊಳ್ಳೋದು. ಸೊ ಹೇಗಿದ್ರು ನನ್ನ ಹಸ್ಬೆಂಡ್ ತೊಗೊಂಬಂದಿದ್ರಲ್ವ, ಸೊ ಹಾಗಾಗಿ ಆ್ಯಡ್ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ ಪಲಾವ್ಗಳಿಗೆಲ್ಲ.
ತುಂಬಾ ಚೆನ್ನಾಗಿರುತ್ತಲ್ವ. ಹಾಗಾಗಿ ಇವಾಗ ಫ್ರೆಂಡ್ಸ್ ಮುಂಚೆನೇ ಉಪ್ಪು ಹಾಕ್ಕೊಂಡಿದ್ವಲ್ಲ, ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಉಪ್ಪನ್ನ ಹಾಕ್ಕೊಂಡಿದ್ದಾಗಿದೆ ನೋಡಿ. ಉಪ್ಪು ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ನಾನಿವಾಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇದನ್ನು ನಾನು 2 ವಿಸಲ್ ಕೂಗಿಸ್ಕೊತೀನಿ ನನ್ನ ಕುಕ್ಕರಲ್ಲಿ. ಸೊ 2 ವಿಸಲ್ ಆಯ್ತಂದರೆ ವೆಜಿಟೇಬಲ್ ಪಲಾವ್ ಕೂಡ ರೆಡಿಯಾಗುತ್ತೆ. ಒಂದು ಒಳ್ಳೆ ಹಾಗೆ ಫ್ರೆಂಡ್ಸ್ ಫೈನಲಿ ರುಚಿಕರವಾದಂಥ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ತುಂಬಾ ಸಿಂಪಲ್ಲಾಗಿ, ಮಸಾಲೆ ಜಾಸ್ತಿ ತಿನ್ನಲ್ಲ ಮಕ್ಕಳು, ಮಸಾಲೆ ಇದ್ದರೆ ತಿನ್ನಲ್ಲ ಅಂಥವ್ರಿಗೆ ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆನೆಲ್ಲ ವಾಶ್ ಮಾಡಿ ಇವಾಗ ನಾನು ಪೂಜೆನೂ ಸಹ ಮುಗಿಸ್ಕೊಂಡೆ. ಪೂಜೆಗೆ ಬೇಕಾದಂಥ ತಯಾರಿನೆಲ್ಲ ಮಾಡಿಟ್ಟು ನಂತರದಲ್ಲಿ ಫೋಟೋ ಎಲ್ಲ ಒರೆಸಿ, ಹೂವು ಮುಡಿಸಿ, ಕುಂಕುಮನೆಲ್ಲ ಹಚ್ಚಿ, ಊದಿನ ಕಡ್ಡಿ ಎಲ್ಲ ಬೆಳಗಿ ಫೈನಲಿ ಫ್ರೆಂಡ್ಸ್ ಇವತ್ತು ಗೌರಿ ಪೂಜೆ ಅಲ್ವಾ, ಸರಿ ಗೌರಿ ಹಬ್ಬ ಅಲ್ವಾ. ಸೊ ಹಾಗಾಗಿ ನನ್ನ ಪೂಜೆನೂ ಕೂಡ ಆಯಿತು, ಶುಕ್ರವಾರದ ಪೂಜೆ ಕೂಡ ಇತ್ತು. ಹಾಗೆ ಗೌರಿ ಹಬ್ಬನೂ ಮಾಡ್ದಂಗೆ ಆಯಿತು. ನಾನು ಕೂಡ ಪೂಜೆನ ಮುಗಿಸಿ ಹಾಗೆ ಫ್ರೆಂಡ್ಸ್ ಇವತ್ತು ನಾವು ಗೌರಿ ಹಬ್ಬಕ್ಕೆ ಬಟ್ಟೆ ತೊಗೊಂಡಿರಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡು ಬಟ್ಟೆ ಕೊಡಿಸ್ತೀವಿ ಅಂತ ಹೇಳಿದರು. ಹಾಗಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ರೆಡಿಯಾಗು ಅಂತ ಹೇಳಿದರು. ನಾನು ಕೂಡ ಸರಿ ಆಯಿತು ಅಂತೇಳಿ ನನ್ನ ಪೂಜೆ ಜಸ್ಟ್ ಇವಾಗ ಮುಗಿಸ್ಕೊಂಡು ಇನ್ನು ರೆಡಿಯಾಗಿ ನಾವು ಕೂಡ ಸಿಟಿಗೆ ಹೊರಡೋಣ ಅಂತೇಳಿ ನನ್ನ ಮಗನಿಗೂ ಕೂಡ ರೆಡಿಯಾಗಿ ಹೊರಟು. ಹಾಗೆ ಫ್ರೆಂಡ್ಸ್ ಕೆಲವೊಂದಿಷ್ಟು ಅಂಗಡಿಗಳಂದರೆ 1-2-3 ಅಂಗಡಿಗೆ ಹೋದ್ವಿ. ಫಸ್ಟ್ ಅಂಗಡಿಯಲ್ಲಿ ನಮಗೆ ನನ್ನ ಮಗನ ಡ್ರೆಸ್ ತೊಗೊಂಡ್ವಿ. ಅದು ತುಂಬಾ ಇಷ್ಟ ಆಯಿತು. ಬಟ್ ಕಾಸ್ಟ್ ತುಂಬಾ ಜಾಸ್ತಿ ಆಯಿತು. ಬಟ್ ಅಷ್ಟೊಂದು ಕೊಡೋ ಅಂದರೆ ಅದಕ್ಕೆ ಆ ಕ್ಲಾತಿಗೆ ಆಗಲಿ ಅದಕ್ಕೆ ಆಗಲಿ ಜಾಸ್ತಿ ರೇಟ್ ಆಯಿತು ಅಂತ ನನ್ನ ಹಸ್ಬೆಂಡಿಗೆ ಅನ್ನಿಸ್ತು. ಸೊ ಹಾಗಾಗಿ ಬೇಡ ಅಂತೇಳಿ ನಾವು ರೂಪಲ್ಲಿ ಶಾಪಿಗೆ ಹೋದ್ವಿ ಫ್ರೆಂಡ್ಸ್. ಅಲ್ಲಂತೂ ಇನ್ನೂ ಹೈ ಕಾಸ್ಟು ಯಪ್ಪ ಅನ್ನಿಸ್ತು ನನಗೆ. ಆದ್ರೂ ಫೈನಲಿ ಇನ್ನೊಂದು ಅಂಗಡಿಗೆ ಹೋದ್ವಿ. ಅಲ್ಲಿ ತುಂಬಾ ನನಗೂ ಕೂಡ ಡ್ರೆಸ್ ಸಿಕ್ತು, ನನ್ನ ಮಗನಿಗೆ ಕೂಡ ಡ್ರೆಸ್ ಸಿಕ್ತು. ಆ ಡ್ರೆಸ್ನ ತೊಗೊಂಡು ಮನೆಗೆ ಹೊರಟು ಫ್ರೆಂಡ್ಸ್. ಅದು ಯಾವ ಡ್ರೆಸ್ ಅಂತೇಳಿ ನಾನು ನಾಳೆ ಲಾಗಲ್ಲಿ, ಗಣೇಶ ಹಬ್ಬ ಲಾಗಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.